ಪ್ರೊ ಕಬಡ್ಡಿ ಸೀಸನ್ 12ರ ಆಕ್ಷನ್ ಅಖಾಡದಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಪಾಲಿಗೆ ಒಂದು ಸಿಹಿ ಸುದ್ದಿ. ಹಾಗಾದರೆ ಸ್ನೇಹಿತರೆ, ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಭಿಮಾನಿಗಳ ಕಣ್ಣುಗಳು ಆಕ್ಷನ್ ಮೇಲೆ ನೆಟ್ಟಿದ್ದಾಗ ಬೆಂಕಿ ರೈಡರ್ ಎಂದೇ ಕರೆಸಿಕೊಳ್ಳುವ ಆಕಾಶ್ ಶಿಂದೆ ಬೆಂಗಳೂರು ಬುಲ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಗುರು 53.10 ಲಕ್ಷ ರೂಪಾಯಿಗೆ ಬುಲ್ಸ್ ತಂಡಕ್ಕೆ ಸೇರ್ಪಡೆಯಾಗಿರುವ ಆಕಾಶ್ ಈ ಆಟಗಾರ ಬರಲೇಬೇಕಾಗಿತ್ತು. ಇವರು ನಮ್ಮ ನಂಬರ್ 1 ರೈಡರ್ ಅಂತಾನೆ ಹೇಳಬಹುದು ಎಂದು ಅಭಿಮಾನಿಗಳು ಸಂಭ್ರಮಿಸಿದ್ದಾರೆ. ಕಳೆದ ಸೀಸನ್ನಲ್ಲಿ ಪುನೇರಿ ಪೈಟನ್ಸ್ ತಂಡದಲ್ಲಿ ಆಡಿದ್ದ ಆಕಾಶ್ ಆ ಸಮಯದಲ್ಲಿ ಬಿಸಿ ರಮೇಶ್ ಅಣ್ಣನ ಕೋಚ್ ಆಗಿದ್ದರು. ಈಗ ಪುನಃ ಅದೇ ಕೋಚ್ಗೆ ಸೂಪರ್ ಆದಂತಹ ಶಿಷ್ಯ ಸಿಕ್ಕಿದ್ದಾನೆ. ಇದು ಕೋಚ್ ಮತ್ತು ಆಟಗಾರನ ನಡುವಿನ ಉತ್ತಮ ಬಾಂಧವ್ಯವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಆಕಾಶ್ ಶಿಂದೆ ಒಬ್ಬ ಸೂಪರ್ ಆದ ರೈಡರ್ ಎಂಬುದರಲ್ಲಿ ಎರಡು ಮಾತಿಲ್ಲ. ಅಸ್ಲಾನ್ ಇನಾಂದಾರ್ ಮತ್ತು ಮೋಹಿತ್ ಗೋಯಟ್ ಇಲ್ಲದಿರುವ ಸಮಯದಲ್ಲಿಯೂ ಆಕಾಶ್ ಶಿಂದೆ ತಂಡವನ್ನು ರೈಡಿಂಗ್ ಮುಖಾಂತರ ಮುನ್ನಡೆಸುತ್ತಿದ್ದರು. ಅವರ ರೈಡಿಂಗ್ ಕೌಶಲ್ಯ ತಂಡವನ್ನು ಏಕಾಂಗಿಯಾಗಿ ಮುನ್ನಡೆಸುವ ಸಾಮರ್ಥ್ಯ ನಿಜಕ್ಕೂ ಅದ್ಭುತ. ಈಗ ಕಡಿಮೆ ದುಡ್ಡಿಗೆ ಅಂದರೆ 53.10 ಲಕ್ಷ ರೂಪಾಯಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೇರ್ಪಡೆಯಾಗಿರುವುದು ತಂಡದ ಪಾಲಿಗೆ ದೊಡ್ಡ ಲಾಭ. ಯುವ ಆಟಗಾರನಾಗಿರುವ ಆಕಾಶ್ ಈ ಮೊತ್ತಕ್ಕೆ ಸಂಪೂರ್ಣ ವರ್ತೆಂದು ಅಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಈಗ ಬೆಂಗಳೂರು ಬುಲ್ಸ್ ತಂಡ ದಿನದಿಂದ ದಿನಕ್ಕೆ ಬಲಿಷ್ಠವಾಗುತ್ತಿದೆ. ದೊಡ್ಡ ಪ್ಲೇಯರ್ಸ್, ಬಿಗ್ ಸ್ಟಾರ್ಸ್ ಯಾರೂ ಇಲ್ಲದಿದ್ದರೂ ತಂಡದ ಯೂನಿಟಿ ಮತ್ತು ಯುವ ಆಟಗಾರರ ಹುಮ್ಮಸ್ಸು ಸಖತ್ತಾಗಿ ಆಡಲಿದೆ ಎಂಬುದಕ್ಕೆ ಇದೊಂದು ಸಾಕ್ಷಿ. ಹೊಸ ರೈಡರ್ಗಳು ತಂಡಕ್ಕೆ ಸೇರಿಕೊಳ್ಳುತ್ತಿದ್ದು ಬೆಂಗಳೂರು ಬುಲ್ಸ್ ತಂಡದ ಆಕ್ರಮಣಕಾರಿ ಆಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಈ ಬಾರಿಯ ಪ್ರೊ ಕಬಡ್ಡಿ ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ ತಂಡ ಆಕಾಶ್ ಶಿಂದೆ ಅವರಂತಹ ಬೆಂಕಿ ರೈಡರ್ ನೊಂದಿಗೆ ಉತ್ತಮ ಪ್ರದರ್ಶನ ನೀಡಲಿದೆ ಎಂಬ ಭರವಸೆ ಅಭಿಮಾನಿಗಳಲ್ಲಿದೆ. ತಂಡದ ಯುವ ಶಕ್ತಿ ಮತ್ತು ಒಗ್ಗಟ್ಟು ಈ ಬಾರಿಯ ಕಪ್ ಗೆಲ್ಲಲು ನೆರವಾಗಲಿ ಎಂದು ಹಾರೈಸೋಣ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಸ್ನೇಹಿತರೆ.